ಅದು ಈಗೇನಾಗಿದೆ ಸರ್, ಬಟರ್ ಫ್ರೂಟು ಮಾರ್ಕೆಟು ಡೌನ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಬಟರ್ ಫ್ರೂಟೇ ಆಗ್ತಾ ಇದ್ದಾರೆ, ಎಲ್ಲ ಬಟರ್ ಫ್ರೂಟೇ ಆಗ್ತಾ ಇದ್ದಾರೆ. ಹಾಂ, ಇದೊಂದು 500 ನೋಡಿ, ಅಲ್ಲಿ ಬಟರ್ ಫ್ರೂಟ್ ಇದೆ ಇನ್ನೂ. ಎಷ್ಟು ವೆರೈಟಿ ಇದೆ ಸರ್ ಬಟರ್ ಫ್ರೂಟ್? ಒಂದು 13 ವೆರೈಟಿ ಇದೆ. ಇದು ಬೀಜದ ಗಿಡ ಇದು. ಹಾಂ, ಇದೆಲ್ಲ ಬೀಜದ ಗಿಡ. ಈಗ ಬಟರ್ ಫ್ರೂಟ್ ಸೀಸನ್ ಅಲ್ಲ, ಇದು ಒಂದು ಗಿಡದಲ್ಲಿ ಇದೆ ಈಗ. ಈ ಸೀಸನ್ ಅಲ್ಲ. ಆಮೇಲೆ ನಾವು ಏನು ಮಾಡಬೇಕು, ಬಯಲುಸೀಮೆ ಪ್ರದೇಶದಲ್ಲಿ ಕಸಿ ಗಿಡನ ಜಾಸ್ತಿ ಹಾಕಬಾರ್ದು, ಬೀಜದ ಗಿಡನೇ, ನಾಟಿ ಗಿಡನೇ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇದು ಬರೀ 4 ವರ್ಷದ ಗಿಡ ಇದು. ಹೌದೌದು, ನೆರಳಲ್ಲಿ ಬರುತ್ತೆ. ನೀವು ತೆಂಗು ಆ ಕಡೆ ಈ ಕಡೆ ತೆಂಗಿದ್ದು ಮಧ್ಯದಲ್ಲಿ ಹಾಕೋಬಹುದು, ತುಂಬ ಚೆನ್ನಾಗಿ ಬರುತ್ತೆ. ಗ್ರಾಫ್ಟೆಡ್ ಹಾಕಬೇಡಿ. ನಾನು 2500 ಗಿಡ ಇದರಿಂದ ಕೊಡೈಕನಾಲಿಂದ ತಂದು ಹಾಕಿ ಅದರಲ್ಲಿ 3 ಉಳಿದಿರೋದು. ಅದು ಇನ್ನೂ 5 ಅಡಿಯಿಂದ ದಾಟಿಲ್ಲ, ತೋರಿಸ್ತೀನಿ ಅದನ್ನ. ಬೀಜದ ಗಿಡ ಫುಲ್ ಸಕ್ಸಸ್ ಆಯ್ತು. ಈಗ ಇನ್ನೊಂದು ಇದರಲ್ಲಿ ಆಶ್ ವೆರೈಟಿ ಅಂತಿದೆ, ಅದು ಫೇಮಸ್. ಅದು ಅದೇ ಈಗ ನಮ್ಮಲ್ಲಿ ಆಗಲ್ಲ ಅದು. ಅದಕ್ಕೇನೆ ನಾವು ಈ ಗಿಡನ ಕಟ್ ಮಾಡಿ ಅದನ್ನ ಕಸಿ ಮಾಡ್ಕೊಂಡಿರೋದು. ಅದನ್ನು ನೀವು ಡೈರೆಕ್ಟಾಗಿ ತಂದು ಹಾಕಿದ್ರೆ ಅದು ಎದ್ದೇಳೋದೇ ಇಲ್ಲ, ಅದು ಮೇಲಿಂದ ನೆಲದಿಂದ ಮೇಲಕ್ಕೆ. ಈಗ ನಿಮ್ಮ ನರ್ಸರಿಯವ್ರು ಏನು ಮಾಡ್ತಾರೆ, ಆ್ಯಶು 405 500 ರೂಪಾಯಿ ಕೆಜಿ ಇದೆ, ಇದನ್ನ ಹಾಕಿ ಅಂತ. ನಮ್ಮ ವೆದರಿಗೆ ಬರುತ್ತಾ ಅಂತ ಅವ್ರು ಹೇಳ್ತಾರೆ, ಹೇಳೋದೇ ಇಲ್ಲ ಅವರು. ನಾನೇ ಕೆಲವರು ಕೊಡ್ಸಿ ಹೋಯ್ತು ಸರ್. ಇವಾಗ ಇಲ್ಲಿ ಇಷ್ಟು ಮಳೆ ಬಿದ್ದಿದೆ, ಈ 0 ಕಲ್ಟಿವೇಶನ್ ಅಲ್ಲಿ ಈ ಕಡೆ ಹಸಿರು ಬೆಳೆದಿಲ್ಲ. ಸೊ ನಿಮಗೆ ಗೊಬ್ಬರನೂ ಅಷ್ಟು ಸಾಕಾಗುತ್ತೆ. ನಾವು ಈಗ ಮಲ್ಚಿಂಗು 1.5 ತಿಂಗಳಿಗೆ ಒಂದ್ಸತಿ ಮಲ್ಚಿಂಗ್ ಮಾಡ್ತಾ ಇರ್ತೀವಿ. ಈಗ ನೀವು ವರ್ಷಕ್ಕೆ 6 ರಿಂದ 7 ಸತಿ ನೀವು ಮಲ್ಚಿಂಗ್ ಆಗಿದೆ ಅಂದ್ರೆ ಎಷ್ಟು ಗೊಬ್ಬರ ಆಗುತ್ತೆ ಅದರಲ್ಲಿ? ಫುಲ್ ಇಲ್ಲ ಏನು ಮಾಡಲ್ಲ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಸರ್, ಅದು ಹಾಗೆ ಮಾಡಕ್ಕೆ ಆ ಬೇರ್ ಬಂದ್ಬಿಟ್ಟು ಇಲ್ಲಿಗೆ ತನಕ ಬಂದ್ಬಿಟ್ಟಿರುತ್ತೆ. ನೀವು ಅಲ್ಲಿಗೆ ಯಾಕೆ ಗೊಬ್ಬರ ಕೊಡ್ಬೇಕು? ಇಲ್ಲಿಗೆ ನೀರು ಕೊಟ್ರೆ ಅಲ್ಲಿಗೆ ಹೋಗಿರುತ್ತೆ, ಅಲ್ಲಿಗೆ ನೀರು ಕೊಟ್ರೆ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಈಗ ಇದೇನ್ ಸರ್, ಇವಾಗ ಎಲ್ಲ ಐತಿ ಇಲ್ಲಿಂದ ಎಳೆಯೋದು. ಹೌದು ಏನ್ ಬಂದೈತೆ ಅಲ್ಲಿ. ಹೌದು, ಇಲ್ಲಿ ಇರುತ್ತೆ ಬೇರೆ ಇದು. ಹಾ, ಅದು ಆಹಾರ ತಗೊಳ್ಳೋದು. ಆಮೇಲೆ ಇವರು ಗೊಬ್ಬರ ಹಾಕುದಿಲ್ಲ ಅಂತ ಹೇಳ್ತಿರಲ್ಲ, ಗೊಬ್ಬರ ಹಾಕದಿದ್ರೆ ಏನಾಗ್ತದೆ, ಈಲ್ಡ್ ಕಡಿಮೆ ಆಗ್ಬೋದು ಅಷ್ಟೇ. ಇವ್ರಿಗೆ ಈಲ್ಡ್ ಇಂಪಾರ್ಟೆಂಟ್ ಅಲ್ಲ, ಗೊತ್ತಾಯ್ತು. ಕಮರ್ಷಿಯಲ್ ಹೋದಾಗ ನಾವು ಈ ಬಟರ್ ಫ್ರೂಟ್ ಬೇರೆ, ಇದೇ ಬೇರೆನಾ? ಯಾವುದು? ಇದು ಇಂಡಿಯನ್ ವೆರೈಟಿ ಸರ್. ಇದು ಇಂಡಿಯನ್ ವೆರೈಟಿ. ಇದು ಈ ಗಿಡ ಮತ್ತೆ ಆ ಗಿಡ ಎರಡು ಒಂದೇನೆ. ನಿಮಗೆ ಅಲ್ಲಿ ಬೇರೆ ಡಿಫ್ರೆಂಟ್ ವೆರೈಟಿ ಕೆಳಗಡೆ ಇದೆ, ತೋರಿಸ್ತೀನಿ. ಅಲ್ಲಿ ಕೆಳಗಡೆ ಇದೆ. ಇದು ಗೊತ್ತಲ್ಲ ಎಲ್ರಿಗೂ, ಯಾರು ಪರಿಚಯ ಮಾಡೋದಿಲ್ಲ. ನೀವು ಬನ್ನಿ, ಅದಕ್ಕೆ ಅಂತ ಕರೆದ್ರೆ ನೀವು ನಾಟಿ ಇದು ನಾಟಿ ಅಲ್ವಾ? ಇದು ಹನುಮಾನ್ ಫಲ ಸರ್. ನೀವು ಲಕ್ಷ್ಮಣ್ ಫಲ, ರಾಮ್ ಫಲ ಎಲ್ಲ ನೋಡಿದ್ರಲ್ಲ, ಅದರಲ್ಲಿ ಇದು ಹನುಮಾನ್ ಫಲ. ಇದು ಹನುಮಂತ ಫಲ ಟ್ಯಾಗು. ಈಗ ನಾವು ಇಲ್ದಾಗ ಯಾರು ಬಂದರೆ ಅಟ್ಲೀಸ್ಟ್ ಅವರು ಏನು ಹೆಸರು ಅಂತ ನೋಡ್ಬೋದಲ್ಲ ಅನ್ನೋದಕ್ಕೆ ನಾವು ಟ್ಯಾಗ್ ಮಾಡಿಬಿಟ್ಟಿದ್ದೀವಿ ಎಲ್ಲ ಕಡೆ. ಈಗ ತುಂಬ ಜನ ಯೂಟ್ಯೂಬಲ್ಲಿ ನೋಡಿ ಬರ್ತಾರೆ. ಈಗ ನಾವು ಈಗ ಮತ್ತೆ ವಾಪಸ್ ಬೆಂಗಳೂರಿಂದ ಬರಬೇಕು, ಅದಕ್ಕೆ ಎಲ್ಲದಕ್ಕೂ ಒಂದೊಂದು ಟ್ಯಾಗ್ ಹಾಕ್ಬಿಟ್ಟಿದ್ದೀವಿ. ಇದು ವಾಟರ್ ಆಪಲ್. ಇದನ್ನು ಇದು ಗೇರ್ ಬೀಜ. ಇದು ಕ್ಯಾಶ್ಯೂನಟ್ ಗೇರ್ ಬೀಜ. ಇದು ಮಾಡ್ಬೋದು ಸರ್ ನಮ್ಮ ಕಡೆ, ನಮ್ಮ ಏರಿಯಾಗೆ ಬರುತ್ತೆ. ಸರ್ ಇದು ಲಕ್ಷ್ಮಣ್ ಫಲ. ಇದು ಕ್ಯಾನ್ಸರ್ಗೆಲ್ಲ ಉಪಯೋಗಿಸ್ತಾರೆ ಅಂತೇಳಿ ಈಗ ಆಲ್ರೆಡಿ ನೀವೆಲ್ಲ ಟಿವಿಲಿ ನೋಡಿದಿರಲ್ಲ. ಈ ಲಕ್ಷ್ಮಣ್ ಫಲ ಹೌದು. ತುಂಬ 1.5 kg 2 kg ಅಷ್ಟು ಆಗುತ್ತೆ ಅದು. ಲಕ್ಷ್ಮಣ್ ಫಲ ಎಲೆನೂ ಯೂಸ್ ಮಾಡ್ತಾರೆ ಆ ಥರ. ಸೇಮ್ ಅಲ್ಲಿ ಎಲೆ ತೋರಿಸಿದ್ನಲ್ಲ ಸೀಮರು ಕ್ಯಾನ್ಸರ್ದು ಅಂತೇಳಿ, ಅದೇ ಥರ ಇದನ್ನು ಯೂಸ್ ಮಾಡ್ಬೋದು. ಇದು ಅಷ್ಟೇ, ಯಾರಿಗಾರೆ ಬೇಕಿದ್ರೆ ದುಡ್ಡು ಗಿಡ ಏನೋ ತಗೊಳ್ಳಲ್ಲ, ಫ್ರೀ ಆಫ್ ನಾವೇನೇ ಕೊರಿಯರ್ ಮಾಡ್ಕೊಡ್ತೀವಿ. ರಾಮ್ ಅದು ಹೇಳ್ದೆ, ರೆಡ್ ಸಪೋಟ. ಅದು ಹೌದು, ರೆಡ್ ಕಲರ್ ಸಪೋಟ ಸರ್. ಹೌದು ರೆಡ್ ಸಪೋಟ. ಅದು ಇನ್ನೊಂದು ಇದೆ ಬ್ಲ್ಯಾಕ್ ಸಪೋಟ. ಅಲ್ಲಿರೋದು ಇದು ಎದುರುಗಡೆ ಇರೋ ಬ್ಲ್ಯಾಕ್ ಸಪೋಟ, ಒಳಗಡೆ ಫುಲ್ ಬ್ಲ್ಯಾಕೇನೆ. ಫುಲ್ ಮನೆ ಮುಂದೆಗಡೆ ನೆರಳಬೇಕು ಅಂದ್ರೆ ಸಖತ್ ಫಾಸ್ಟ್ ಗ್ರೋತ್ ಗಿಡ ಇದು.
ಇದು ಇದ್ದಾರೆ ಎಂತಣ್ಣ ಹತ್ತಿ ಅಂಜೀರ ಹತ್ತಿ ಜಾತಿನೇ ಇದು. ಸರ್ ಈಗ ಅಂಜೀರ ಬೇರೆ ಹತ್ತಿ ಹಣ್ಣು ಅಂಜೀರ ಬೇರೆ ಅದು ಬೇರೆ, ಇದು ಅಂಜೂರ ಇದು ಸರ್. ಇದು ಏನಕ್ಕೆ ಇದನ್ನ ಡ್ರೈ ಮಾಡ್ತಾರೆ ಹಾಗೆ ಬಿಟ್ಟಿದ್ದು? ಇದನ್ನ ಪ್ರೋಸೆಸ್ ಎಲ್ಲ ಮಾಡ್ತಾ ಕೂತ್ಕೊಳ್ಳೋ ಅದೆಲ್ಲ ಎಲ್ಲ ಪ್ರಾಣಿ ಪಕ್ಷಿ ತಿಂತಾ ಇರ್ಬೇಕು ಅದು. ಹುಳು ಏನು ಬರಲ್ವಾ ಸರ್? ಹಾ ಇರುತ್ತೆ ಅದು. ಹೋಗಿದೆ ಹೋಗಿದೆ ಹೋಗಿದೆ. ಅದು ಆಕ್ಚುಲಿ ಆಗ್ತಾ ಇರ್ಲಿಲ್ಲ, ಮೇಲ್ಗಡೆ ಸ್ವಲ್ಪ ಪ್ರೋನಿಂಗ್ ಮಾಡಿದ್ದಾನೆ, ಲೈನ್ ಹೈ ಟೆನ್ಷನ್ ಲೈನ್ ಇದೆ ಅಂತೇಳಿ, ಅದಕ್ಕೆ ಅದು ಕಲರ್ ಎಲ್ಲ ಫೇಡ್ ಆಗಿ ಇದಾಗಿದೆ. ಅದಕ್ಕೆ ಡ್ಯಾಮೇಜ್ ಆಯ್ತಲ್ಲ, ಇಲ್ಲಿ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಹಾ ಇಲ್ಲ 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 ಹೋಗಿರೋದು. ಏನಾದ್ರು ಇನ್ಫೆಕ್ಷನ್ ಬರೋದು ಫಾಸ್ಟ್ ಆಗಿ ಬೆಳೀತದಲ್ಲ. ಸರ್ ಇದು ಮಾಮೂಲಿ ನಲ್ಲಿಕಾಯಿ, ನಿಮ್ಗೆ ಗೊತ್ತಿರೋದೇನೆ. ನೆಲ್ಲಿಕಾಯಿ ನೆಟ್ಟಿದ್ದೀನಿ, ಇದ್ರ ಪಕ್ಕನೇ ನೆಟ್ಟಿದ್ದೀನಿ. ಇದ್ರ ಪಕ್ಕದ ನೆಲ್ಲಿಕಾಯಿ ಇದೆ. ಇದು ಎಲ್ಲ ವಾಟರ್ ಪಲ್ಸ್ ಸರ್. ಇದು ಎಲ್ಲ ಡಿಫ್ರೆಂಟ್ ವೆರೈಟಿ. ಅದು ಹಣ್ಣು ಬಿಟ್ಟಾಗ್ಲೇನೆ ನಿಮಗೆ ಈ ಕಲರ್ ಅಂತ ಗೊತ್ತಾಗೋದು, ಈ ಎಲೆ ನೋಡಿದಾಗ ಗೊತ್ತಾಗಲ್ಲ ಅದು. ಹಲೋ 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 ಇಲ್ಲ, ಇದು ಸ್ವೀಟ್. ಇದು ತಗೊಳ್ಳಿ ಸರ್, ಇದು ತಿನ್ಬೋದು, ಏನು ತೊಂದರೆ ಇಲ್ಲ. ಹೌದೌದು, ಅದು ಫುಲ್ ಹಣ್ಣಾಗಿರೋ ತಗೊಳ್ಳಿ, ಸ್ವಲ್ಪ ಹಣ್ಣಾಗಿರೋ ತೊಗೊಳ್ಳಿ ಸರ್. ಅಲ್ಲಿ ಎಲ್ಲೋ ಇಶ್ಯೂ ಇದು ಬಂದಿರುತ್ತಲ್ಲ, ಸಂಪಾದನೆ ಮಾಡೋಕೆಲ್ಲ ಮಾಡ್ತಾ ಇರೋದು. ಅದು ರುದ್ರಾಕ್ಷಿ. ಚಪ್ಪಲಿ ಹಾಕೊಂಡು ಮುಟ್ಬೇಡಿ ಅದನ್ನ. ರುದ್ರಾಕ್ಷಿ ಅದು ಬಿಟ್ಟಿದೆ ನೋಡಿ ಸರ್, ಕಾಯಿ ಎಲ್ಲ ಇದೆಯಲ್ಲ ಬಟ್ಟೆ. ಅದೊಂದು ಇದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತೇಳಿ, ತೋಟದಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತೇಳಿ ಅದನ್ನ ಹಾಕಿದೆ. ಅದು 7 ಏನೋ ಮುಖ ಬರುತ್ತೆ, 7 ಮುಖದ್ದು ಅದು. ಹೌದು ಸರ್, ತಂದು ಹಾಕಿದೆ. ಸರ್ ಇದು ನಿಮಗೆ ಲಾಂಗನ್ ಕಮರ್ಷಿಯಲ್ ಆಗಿ ಮಾಡ್ಬೋದು ಅಂದಲ್ಲ, ಇದರಲ್ಲಿ 4 kg ಅಷ್ಟು ನಮ್ಗೆ ಲಾಂಗನ್ ಬಿಟ್ಟಿತ್ತು ಸರ್. ಏನು ಬರಲ್ಲ ಬಣ್ಣ, ಸ್ವೀಟೇ ಬರೋದು. ಅದಲ್ಲ ಸರ್, ಇದು ಸ್ವೀಟ್ ಅಂತೆ. ಇದು ಒಳ್ಳೇದು, ತುಂಬಾ ಹೆಲ್ತ್ ಬೆನಿಫಿಟ್ ಇರೋಂಥದ್ದು. ಇದು ತಿನ್ಬೇಕು ಇದನ್ನ. ಇಲ್ಲ, ಇದು ಆಕ್ಚುಲಿ ಸ್ವೀಟ್ ಅಂತಾನೆ ಅವರು ಸರಿ. ಹುಳಿ ಬರ್ತದೆ, ಸ್ವೀಟ್ ಬರಲ್ಲ ಇದು. ಇಲ್ಲ 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 ಇಲ್ಲ, ಇದು ಸ್ವೀಟೇ. ಇದು ಸ್ವೀಟೇ ಇದು. ಇಲ್ಲ ಬೇರೆ ತಿನ್ನಕ್ಕಾಗಲ್ಲ. ಹಾ ಬೇರೆದಂತೂ ಅಯ್ಯೋ ಬಾಯಿ ಇಡಕ್ಕಾಗಲ್ಲ. ನೋಡಿದ್ರೆ ಭಯ ಆಗುತ್ತೆ. ನೀವು ಯಾರ್ಯಾರ ಫ್ರೆಂಡ್ಸು ಅವರು ಇವರು ಬಂದ್ರೆ ಕಿತ್ಕೊಂಡು ಹೋಗ್ತಾರೆ, ಬಿಟ್ರೆ ಯಾವ್ದನ್ನು ಕಿತ್ ಬರಲ್ಲ ಸರ್ ನಾವು. ಹಾ ಭೂಮಿ ಮತ್ತು ಹಸು ಇದೆ ಸರ್. ಆ ಕಡೆ ಸರ್ ಅಲ್ಲಿ ಬುಟ್ಟಿಲಿ ಇಟ್ಟಿದ್ರಲ್ಲ, ಹಾ ಯಾರು ಮುಟ್ಲಿಲ್ಲ. ಯಾರು ನಾನ್ ತಿಂದೆ. ಇಲ್ಲ, ನಾನ್ ತಿಂದೆ ಒಂದು. ಇದು ಓಲ ಸೊಪ್ಪು ಅಂತೇಳಿ ಸರ್. ಇದೊಂಥರ ಬೆಲ್ಲ ತಿಂದಂಗೆ. ಈ ಫ್ರೂಟು ನೀವು ತಿಂದರೆ ಬೆಲ್ಲ ಸೇಮ್ ಬೆಲ್ಲ ಹೆಂಗೆ ಮಾಡ್ತೀರಾ ಯೂಸ್ ಮಾಡ್ತೀರಾ ಅದೇ ಥರ ಸೇಮ್ ಡಿಟ್ಟೋ ಅನ್ಸುತ್ತೆ. ಇದು ಓಲ ಸೊಪ್ಪು ಅಂತೇಳಿ. ಇದು ರೆಡ್ ರಾಂಫಲ ಸರ್. ಇದು ನಿಮಗೆ ರಾಂಫಲ ಒಳಗಡೆ ಎಲ್ಲ ವೈಟ್ ನೋಡಿದಿರಲ್ಲ, ರಾಂಫಲದಲ್ಲಿ ಹೊರಗಡೆನೂ ರೆಡ್ಡು ಒಳಗಡೆನೂ ರೆಡ್. ಇದು ರಾಂಫಲದಲ್ಲಿ ಕಾಯಿ ಕೇಳ್ತಿದ್ರಲ್ಲ ದಪ್ಪ ಆಗಿದ್ದೇನೆ ಲಕ್ಷ್ಮಣ ಫಲ ಹಣ್ಣು ಕೇಳ್ತಿದ್ರಲ್ಲ ನೋಡಿ, ಇದು ದಪ್ಪ ಆಗಿದೆ ಇಲ್ಲಿ ನೋಡಿ. ಹೌದು, ಹಾಂ ವೈಟ್ ಸೀಡ್ಸ್. ಹಾಂ ಹಾಂ, ಇದು ರೆಡ್ ರಾಂಫಲ ಸರ್. ಇದು ಹಾಂ, ಇದು ರಾಂಫಲ ನೀವು ಒಳಗಡೆ ಕುಯ್ದ್ರೆ ವೈಟ್ ಇರುತ್ತಲ್ಲ, ಇದು ಒಳಗಡೆನೂ ರೆಡ್. ಇದು ಯಾವುದು? ಅದು ಪಿಂಕ್ ಸರ್. ಇದು
ಬಿಂಬಳಿ ಅಂತೇಳಿ ಸರ್ ಹಾಕಿದೀವಲ್ಲ. ಈ ಥರ ಮಳೆಗೆ ಹೋಗ್ತಿದ್ದಂಗೆ ಇದು ಬಿಂಬಳಿ ಅಂತೇಳಿ ಮಲೆನಾಡು ಕಡೆ ಕರಾವಳಿ ಕಡೆ ಮಾತ್ರ ಸಿಗುತ್ತೆ. ಈ ನಲ್ಲಿಕಾಯಿ ಕಿರ್ನಲ್ಲಿಕಾಯಿ ಇದೆಯಲ್ಲ, ಸೇಮ್ ಅದೇ ಥರ ಗಿಡ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಆದರೆ ಇದು ಕಾಯಿ ಬಂದ್ಬಿಟ್ಟು ಬೆರಳಷ್ಟು ಉದ್ದ ಬಿಡುತ್ತೆ, ಇಷ್ಟು ಉದ್ದ ಬಿಡುತ್ತೆ ಬಿಂಬಳಿ. ಬಿಟ್ಟಿದೆ ಹುಳಿ. ಇದು ಈ ಸಾಂಬಾರು ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಅದಕ್ಕೆ ಉಪಯೋಗ. ಅದ್ರ ಬದಲು ಇದು ನೀವು ಸೇಮ್ ಕಿರ್ನಲ್ಲಿಕಾಯಿ ಅಂತ ಅನ್ಕೋತೀರಾ, ಅದು ಕಿರ್ನಲ್ಲಿಕಾಯಿ ಗಿಡ ಅಲ್ಲ, ಇದು ಬಿಂಬಳಿ ಅಂತೇಳಿ ಇಷ್ಟು ಉದ್ದ ಬಿಡುತ್ತೆ. ಇದು ಬುದ್ಧ ಲೆಮನ್ ಅಂತೇಳಿ. ಇದು ಆರ್ಡಿನರಿ ಸರ್, ಇದು ಆರ್ಡಿನರಿ. ಆರ್ಡಿನರಿ ಸಪೋಟ ಸರ್ ಇದು. ಇದು ನಮ್ದು ಇನ್ನೊಂದು ಗಿಡ ಇದೆ ದೊಡ್ಡದಾಗಿರೋದು, ಇದು ಬುದ್ಧ ಲೆಮನ್ ಅಂತೇಳಿ. ನೀವು ಇದು ಯೂಟ್ಯೂಬಲ್ಲೆಲ್ಲ ನೋಡ್ತೀರ, ಬೆರಳು ಥರ ಒಂದು ಲೆಮನ್ ಬಿಟ್ಟಿರುತ್ತೆ ನೋಡಿ, ಬುದ್ಧ ಲೆಮನ್ ಅಂತೇಳಿ. ಈ ಥರ ಬೆರಳು ಥರ ಈ ಥರ ಬಿಟ್ಟಿರುತ್ತೆ, ಇದು ಆ ಲೆಮನ್ ಸರ್. ಇದು ಎಷ್ಟು ವರ್ಷ ಇದೆ ಸರ್? ಇದು 2 ವರ್ಷ ಆಗಿದೆ. ಅಲ್ಲೊಂದು ದೊಡ್ಡ ಗಿಡ ಇದೆ, ಅದರಲ್ಲಿ ನಮ್ದ್ರೆಲ್ಲ ಕಾಯಿ ಆಗಿದೆ ಅದರಲ್ಲಿ. ಸರ್ ಇದು ನೀವು ಎಲ್ಲ ಗಿಡ ನೆಡಕ್ ಮುಂಚೆ ಎಲ್ಲ ಫುಲ್ ಬೈಲು ಖಾಲಿ ಲ್ಯಾಂಡ್ ಇದು, ಖಾಲಿ ಲ್ಯಾಂಡು. ಆ ಮರ ಒಂದು 2 ಮರ ಇತ್ತು. ಆ ಮರ ಏನ್ ಕೂಡ್ಸಿದ್ದಾರೆ ಇವರು ಅಂದ್ರೆ ಪಕ್ಷಿಗಳು ಬಂದು ಕೂತ್ಕೊಳ್ಳುತ್ತೆ ಸರ್. ಅದರಲ್ಲಿ ಹೆಚ್ಚು ಕಡಿಮೆ ಇದರಲ್ಲಿ ಈ ಮರದಲ್ಲಿ 200ರಿಂದ 300 ಪಕ್ಷಿ ಕೂತ್ಕೊಳುತ್ತೆ. ನೀವು ಬರೀ 5ರಿಂದ 5:15 ತನಕ ಅಲ್ಲಿ ಕೂತ್ಕೊಂಡು ನೋಡಬೇಕು, ಒಂದೇ ಸತಿ ಫ್ಲೈ ಆಗುತ್ತೆ. ನಾವು ಅದಕ್ಕೇನೆ 5:30 8:30 ಮೇಲೆ ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಕ್ ಬಿಡಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ. ಇದೆ ಸರ್, ಸ್ನೇಕ್ಸ್ ಚಿರತೆನೆ ಬರುತ್ತೆ ಅಂದ್ಮೇಲೆ ಸ್ನೇಕ್ಸ್ ಬರಲ್ಲ ಸರ್. ಮನೆಗೆ ಬರ್ತವೆ. ತೋರಿಸ್ತೀನಿ ಆಮೇಲೆ ಅದನ್ನ ಪ್ಲಾಂಟ್. ಅದು ರೆಡ್ ನಲ್ಲಿಕಾಯಿ, ರೆಡ್ ಕಲರ್. ಔಟ್ ಸೈಡು ರೆಡ್, ಒಳಗಡೆನೂ ರೆಡ್. ಅದು ನೀವು ವೈಟ್ ಹಾಕಿದಿರಿ, ಇದು ರೆಡ್ ಅಂತ. ರೆಡ್ ಇದು ಸರ್, ಇದು ಸೀತಾಫಲ ರೆಡ್, ಒಳಗಡೆನೂ ರೆಡ್. ಇದು ಸೀತಾಫಲ ಹೊರಗಡೆನೂ ರೆಡ್. ಇದು ಸೀತಾಫಲ. ಇದು ಯಾವುದು ಪ್ಲಾಂಟ್ ಒಂದೊಂದು ಕಡೆಯಿಂದ ತಂದಿದ್ದೀವಿ, ಒಂದೇ ಕಡೆ ಬೈ ಮಾಡಿಲ್ಲ. ಅದು ಇಂಪೋರ್ಟ್ ಮಾಡ್ಕೊಂಡಿರೋದು ಉಂಟು. ಕೆಲವು ಕಡೆ ಜಾಸ್ತಿ ಕೋಲ್ಕತ್ತಾದಲ್ಲಿ ಸಿಗುತ್ತೆ. ಕೋಲ್ಕತ್ತಾದಲ್ಲಿ ಅಂದರೆ ಆ ಕಡೆ ವಿಯೆಟ್ನಾಮ್ ಮಲೆ ಈ ಕಡೆಯಿಂದ ಅವರು ಕಳ್ತನ ಮಾಡ್ಕೊಂಡು ಈ ಕಡೆ ಸಾಯನ್ನೆಲ್ಲ ತಗೊಂಡ್ಬಂದು ಗ್ರಾಫ್ಟಿಂಗ್ ಮಾಡ್ಕೊಂಡಿರ್ತಾರೆ. ನಿಮಗೆ ಅಲ್ಲೂ ಸಿಗುತ್ತೆ. ಅಂದರೆ ಬ್ರಾಂಡೆಡ್ ನರ್ಸರಿಲಿ ತರಬೇಕು. ಕಡಿಮೆ ರೇಟು ಅವನು ಯಾರೋ 800 ರೂಪಾಯಿ ಹೇಳ್ತಾನೆ, 80 ರೂಪಾಯಿ ಹೇಳ್ತಾನೆ ಅಂದರೆ ಅಲ್ಲೇನೋ ಮಿಸ್ಟೇಕ್ ಇದೆ ಅಂತ ತಿಳ್ಕೊಂಬಿಡ್ಬೇಕು ನೀವೇನೇ ಅಲ್ಲಿ. ನೇರಳೆ. ಅದು kg 10 ನೇರಳೆ. ಇದು 10 ಹಾಕಿದ್ರೆ 1 kg ಬರುತ್ತೆ ಆ ನೇರಳೆ. ಇದು ಕಮರ್ಷಿಯಲ್ ಆಗಿ ಮಾಡ್ಬೋದು ಸರ್. ಇದನ್ನ ಇವರು ಕಮರ್ಷಿಯಲ್ಗೆ ಕುಮಾರಣ್ಣ ಯಾರು ನಮ್ಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಸರ್. ಇಲ್ಲ, ಅದನ್ನ ನೀವು ಈಗ ಇದು ಡಯಾಬಿಟಿಕ್ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ, ಆ ಕಂಪ್ನಿಯವ್ರನ್ನ ನೀವು ಹೋಗಿ ಟಚ್ ಮಾಡಬೇಕು. ಅದೇ ಏನು ರೈತರಿಗೆ ಏನು ಪ್ರಾಬ್ಲಮ್ ಅಂದರೆ, ನೀವು ಬೆಳೆಯೋದಕ್ಕೆ ಮಾರ್ಕೆಟಿಂಗ್ ಮಾಡೋದು ಕಷ್ಟ ಆಗಿದೆ. ಮಾರ್ಕೆಟಿಂಗ್ ಇಲ್ದಲೇ ನಾವು ಅಲ್ಲಿ ಹೋಗಿ ಸಾಬ್ರಿಗೆ 3 ರೂಪಾಯಿಗೆ 4 ರೂಪಾಯಿಗೆ ಮಾರಬೇಕಾಗತ್ತೆ. ಅವನು ಅದನ್ನೇ ತಗೊಂಡೋಗಿ 300 ರೂಪಾಯಿಗೆ ಮಾರ್ತಾನೆ ವಾಪಸ್ ನಮಗೇನೆ ಬೇಕಾದರೆ. ಈಗ ನಮ್ಮ ಹತ್ರ ನಾವು ಏನಕ್ಕೆ ಮಾರ್ತಾ ಇಲ್ಲ, ಸೀಬೆ ಎಲ್ಲ ಮುಂದೆ ನಮ್ಮ ಹತ್ರ 500 ಗಿಡ ಇತ್ತು, 30 ರೂಪಾಯಿ ಮೇಲೆ ತೊಗೊಂಡೋಗಲ್ಲ ಸೀಬೆ. ನಾವು ಅದನ್ನೇ ಹೋಗಿ ಕಾರಲ್ಲಿ ನಿಲ್ಲಿಸಿದ್ರೆ 100 ರೂಪಾಯಿ ಅಂತಾನೆ ನಮಗೇನೆ. ಅದಕ್ಕೆ ಅವನಿಗೆ 25 ರೂಪಾಯಿ 30 ರೂಪಾಯಿಗೆ ಸೇರೇ ಮಾಡೋದು ಬೇಡ ಅಂತೇಳಿ ಇಲ್ಲೇ ಬಿಟ್ಬಿಟ್ಟಿದ್ವಿ. ಹಂಗೇನೆ ಬೇಡ ಅಂತೇಳಿ ನೀವು ಯಾವುದೇ ಹಣ್ಣು ತೊಗೊಂಡೋಗಿ ಅವನು 25, 30, 40 ರೂಪಾಯಿ ಮೇಲೆ ತೊಗೊಳಲ್ಲ ನಮ್ಮ ಹತ್ರ. ಅವನಲ್ಲಿ 100 ರೂಪಾಯಿ 200 ರೂಪಾಯಿಗೆ ಮಾರ್ತಾನೆ ವಾಪಸ್ಸು. ಸಪೋರ್ಟ್ ಇದಲ್ಲ, ಕ್ರಿಕೆಟ್ ಬಾಲ್ ಸಪೋರ್ಟ್, ಅದನ್ನ ಕಿತ್ಕೊಂಡು ಕೊಡ್ತೀವಿ ಅಂದ್ರೆ ಕಿತ್ಕೊಂಡ್ಬಂದು ಕೊಟ್ರೆ 15 ರೂಪಾಯಿ. ಅದನ್ನೇ ಹೇಳೋದು. ಆ ರಿಸ್ಕು, ಆ ಕಾರ್ ಪೆಟ್ರೋಲು, ಡೀಸೆಲ್ಲು, ಲೇಬರು ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಕೆಲವರು ಫ್ಯಾಷನ್ ಆಗಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿರೋದು ಸರ್. ಅದು ಒಂದು 23 ವೆರೈಟಿ ಒಂದೇ ಹಲ್ಸಲ್ಲಿ ಮಾಡಬೇಕು ಅಂತೇಳಿ, ಕಸಿ ಮಾಡೋಕ್ಕೆ. ಗ್ರಾಫ್ಟಿಂಗ್ ಮಾಡ್ತೇವೆ. ಅದು ಸ್ಟೆಮ್ ಹಿಂಗೇನೆ ಮಾಡಿದೀವಿ. ಇದಕ್ಕೇನೆ ಈ ಬಡ್ ಗ್ರಾಫ್ಟಿಂಗ್ ಮಾಡ್ತೀವಿ. ಅಂದ್ರೆ ಈ ಕಣ್ಣು ಇದೆಯಲ್ಲ, ಈ ಕಣ್ಣು ತಗೊಂಬಂದು ಇಲ್ಲಿ ಅಟ್ಯಾಚ್ ಮಾಡೋದು.
ಆಮೇಲೆ ಇದನ್ನ ಕಟ್ ಮಾಡಿದ್ರೆ ಈ ಕಣ್ಣಲ್ಲಿ ಬರೋ ವೆರೈಟಿನೇ ಬರುತ್ತೆ, ಬಡ್ ಗ್ರಾಫ್ಟಿಂಗ್ ಬರುತ್ತೆ. ಇದು ಒಂದೇ ಗಿಡದಲ್ಲಿ 23 ವೆರೈಟಿ ಮಾಡಬೇಕು ಅಂತೇಳಿ, 23 ವೆರೈಟಿ ಒಂದೇ ಗಿಡದಲ್ಲಿ ಜಾಕ್ ಫ್ರೂಟ್ ಬೆಳಿಬೇಕು ಅಂತೇಳಿ ಸರ್. ಸಕ್ಸೀಡ್ ಆಗಿದ್ದಾರೆ ಸರ್? ಆಗಿದ್ದಾರೆ, ಆಗುತ್ತೆ ಸರ್. ಆಗಿದ್ದಾರೆ. ಅಲ್ಲ 23 ಒಟ್ಟಿಗೆ ಮಾಡ್ಬೋದು. ಹಾ, ಮಾಡ್ಬೋದು. ಈಗ ಮಾವು ಕೆಲವು ಹೋಗಿದೀವಲ್ಲ ಸಾ, ಆ ಮಾವಿಗೆ ಕಟ್ ಮಾಡ್ಬಿಟ್ಟು ಈ ತರ ಬರುತ್ತಲ್ಲ, ಅದಕ್ಕೆ ಹಾಕಿದ್ರೆ ಬರುತ್ತೆ. ಇದೇ ಹೇಳ್ದೆ ನಾನು ತೋಟದಲ್ಲಿ ಇಲ್ಲಿ ಒಂದು ಮಾವು ಮಾಡಿದೀವಿ, ಬನ್ನಿ ಸರ್ ತೋರಿಸ್ತೀವಿ. ಮಾವಿನ ಗಿಡನೂ ಅಷ್ಟೇ ಸರ್, ಯಾರು ತಗೊಂಡೋಗಿ ಮಾವಿನ ಗಿಡ ಹಾಕ್ಬಾರ್ದು, ಬರೀ ವಾಟೆ ಗಿಡ ತಗೊಂಡು ಬೆಳೆಸ್ಬೇಕು. ಸರ್ ಇದು ಐಸ್ ಕ್ರೀಮ್ ಬೀನ್ ಅಂತೇಳಿ, ಇದು ನುಗ್ಗೆಕಾಯಿ ತರ ಬಿಡುತ್ತೆ, ಒಳಗಡೆ ಫ್ಲೆಶ್ ಎಲ್ಲ ಫುಲ್ ಐಸ್ ಕ್ರೀಮ್ ತಿಂದಂಗೆನೆ ಟೇಸ್ಟ್. ಐಸ್ ಕ್ರೀಮ್ ಬೀನ್ ಅಂತೇಳಿ, ಐಸ್ ಕ್ರೀಮ್ ಬೀನ್ ಅಂತೇಳಿ ತುಂಬಾ ಚೆನ್ನಾಗಿ ಹಣ್ಣು ಹಾಗೆ ಕನ್ಸ್ಯೂಮ್ ಮಾಡ್ಬೋದು, ಹಂಗೆ ಕನ್ಸ್ಯೂಮ್ ಮಾಡ್ಬೋದು. ಡೈರೆಕ್ಟ್ ಒಂಥರ ಕಾಟನ್ ಕ್ಯಾಂಡಿ ತಿಂದಂಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಬಿಸಿಲು ಕಮ್ಮಿ ಆಯ್ತು ಸರ್. ಇದಕ್ಕೆ ಇದು ಮ್ಯಾಂಗೋ ನೋಡಿ ಸರ್, ಇದನ್ನ ಬಿಸಿಲು ಕಮ್ಮಿ ಆಯ್ತು. ಇದೊಂದು ವೆರೈಟಿ ಇದೆ, ಇದೊಂದು ವೆರೈಟಿ ಇದೆ, ಇದೊಂದು ವೆರೈಟಿ ಇದೆ, ಇದೊಂದು ವೆರೈಟಿ ಇದೆ, ಇದೊಂದು ವೆರೈಟಿ ಇದೆ. ಇದನ್ನ ಈಗ ನಿಮ್ಗೆ ಸ್ಯಾಂಪಲ್ ಆಗಿ ಇದೇ ಬಿಸಿಲಿರೋ ಜಾಗದಲ್ಲಿ ಬಂದ್ರೆ ಈಗ ಸ್ವಲ್ಪ ದೊಡ್ಡ ಗಿಡ ಆಗಿದೆ. 12 ವೆರೈಟಿ ಒಂದೇ ಗಿಡದಲ್ಲಿ ಇದೆ, 12 ವೆರೈಟಿ ಒಂದೇ ಗಿಡದಲ್ಲಿ ಇದೆ. ಒಂದು ಇದು ಬೇಜಾರು ಮಾಡ್ಕೋಬೇಡಿ, ಹಾ, ಬಿಸಿಲು ಬೇಕಲ್ವಾ? ಅದನ್ನ ಕಡಿಸ್ಬೇಕು ಸರ್, ಕಡಿಸ್ತೀನಿ ಅದನ್ನ. ಪ್ರೂನಿಂಗ್ ಮಾಡಿ. ಹಾ, ಪ್ರೂನಿಂಗ್ ಮಾಡ್ತೀನಿ. 12 ವೆರೈಟೀಸ್ ಒಂದೇ ಗಿಡದಲ್ಲಿ ಇದೆ. ಈ ತರ 25 ವೆರೈಟಿನೂ ಮಾಡ್ಬೋದು ನೀವು ಒಂದೇ ಗಿಡದಲ್ಲಿ. ಹಾ, ಅದೇ ಇಲ್ಲ, ಅದು ಈಗ ಒಂದು ಸ್ಪ್ರೇ ಹೊಡಿಯೋದು, ಮಳೆ ಹುಳಿ ಮಜ್ಜಿಗೆ ಹೊಡಿಬೇಕು. ಹಾ, ನಮ್ ಗಿಡದಲ್ಲಿ ಹಂಗೆ ಮಾಡಕ್ ಮರನೂ ಎಷ್ಟು ಚೆನ್ನಾಗಿದೆ ನೋಡಿ. ಮುಂಚೆ ಆಲದ ಮರ 2 ಇದೆ ಸರ್ ಅಷ್ಟೇ, ಆಲದ ಮರ. ಹಾ, ಇದು ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ. ಕೆಲವು ಮರ ಶೇಪ್ ಬರಲ್ಲ. ಇದು ರೆಡ್ ಜಾಕ್ ಫ್ರೂಟ್ ಸರ್, ಇದು ರೆಡ್ ಕಲರ್ ಜಾಕ್ ಫ್ರೂಟ್. ಇದು ಚಂದ್ರಲ್ಸ್ ಸರ್, ರೆಡ್ ಜಾಕ್ ಫ್ರೂಟ್. ಇದು ನಮ್ಮಲ್ಲಿ ಒಂದು ಗಿಡ ಇದೆ, ಹಾ, ಎಲ್ಲ ಇಲ್ಲೇ ಬಿಡ್ತಾ ಇರೋದು. ಯಾವುದು ಫ್ರೂಟ್? ಜಾಕ್ ಫ್ರೂಟಾ? ಹಾ, ಕಾಂಡದಲ್ಲಿ ಬಿಡ್ತಾ ಕಾಂಡದಲ್ಲಿ ಬಿಡಲ್ಲ. ಹಾ, ಹೌದು, ಅದು ಸೆಟ್ ಆಗುತ್ತೆ ಸರ್. ಅದೇ ಈ ಜಾಕ್ ಫ್ರೂಟ್ ಅಲ್ಲಿ ಮೇಲ್ ಫಿಮೇಲ್ ಅಂತ ಇರುತ್ತೆ, ಗಂಡು ಹೆಣ್ಣು ಅಂತೇಳಿ. ಅದು ಗಂಡು ಮಾತ್ರ ಸಾಗುತ್ತೆ, ಹೆಣ್ಣು ಸಕ್ಸಸ್ ಆಗಲ್ಲ. ಈಗ ಫುಲ್ ನೈಸ್ ಇರುತ್ತಲ್ಲ, ಅದು ಹೆಣ್ಣದು. ಬಿಡ್ಬೇಕಾದ್ರೆ ಚುಚ್ಚುರ್ ಮುಳ್ಳು ಇರುತ್ತಲ್ಲ, ಅದು ಗಂಡದು. ಎಲ್ಲ ಗಿಡದಲ್ಲೂ ಮೇಲ್ ಫಿಮೇಲ್ ಅಂತ ಇರುತ್ತೆ. ತುಂಬಾ ಗಿಡಕ್ಕೆ ಮೇಲ್ ಫಿಮೇಲ್ ಇಲ್ದಲೆ ಗಿಡ ಬರಲ್ಲ. ಜಾಯ್ಕಾಯಿಗೆ ಮೇಲ್ ಫಿಮೇಲ್ ಇಲ್ದಲೇ, ಫಿಮೇಲ್ ಇಲ್ದಲೇ ಗಿಡ ಬರಲ್ಲ, ಪಾಲಿನೇಷನ್ ಆಗಬೇಕು. ಅದೇ ಥರದಲ್ಲಿ ಕಿವಿ ಫ್ರೂಟ್ಗೂ ಅಷ್ಟೇ ಮೇಲ್ ಫಿಮೇಲ್ ಬೇಕು. ಗ್ಯಾಕ್ ಫ್ರೂಟ್ ಅಂತ ಇದೆ, ಅದಕ್ಕೂ ಮೇಲ್ ಫಿಮೇಲ್ ಬೇಕು. ಗ್ಯಾಕ್ ಫ್ರೂಟ್ ಅಂತೇಳಿ ಬರುತ್ತೆ, ಗ್ಯಾಕ್ ಫ್ರೂಟ್ ಅಂತೇಳಿ, ಅದಕ್ಕೂ ಮೇಲ್ ಫಿಮೇಲ್ ಬೇಕು. ಇವಾಗ ಇವರು ಟಿಪ್ಪಲ್ಲಿ ಹೇಳಿದ್ರಲ್ಲ ಸರ್, ಹಾ, ಫ್ರೂಟ್ಸ್, ಅದಕ್ಕೇನಾದ್ರು ರೀಸನ್ ಸರ್? ಇಲ್ಲ, ಅದು ಈಗ ಇನ್ನೊಂದು 2 ವರ್ಷ ಆದ್ಮೇಲೆ ಸೆಟ್ ಆಗುತ್ತೆ ಅದು. ಸರ್ ಎಷ್ಟು ಬಿಟ್ಟಿದೆ ಸೆಟ್ ಆಗುತ್ತೆ. ಅಂದ್ರೆ ಇಷ್ಟು ಈ ಲೆವೆಲ್ಗಿದೆ. ಕಡಿಮೆ ಅಂದ್ರೂ ಪ್ರತಿ ತಿಂಗಳು ಬಂದಾಗಲೂ ಕಿತ್ತಾಕ್ತಾರೆ, ಯಾವಾಗಲೂ ಬಿಡ್ತಾನೆ ಇರ್ತೀವಿ. ಪ್ರತಿ ಸಾರಿ ತೋರ್ಸಕ್ ಬರೋದು ಕಿತ್ತಾಕ್ಬೋದು. ಗಿಡ ಬೆಳೀಲಿ ನೆಕ್ಸ್ಟ್ ಮಂತ್ ಬಂದ್ರೆ ಆಗಲೇ ಬಂದಿದೆ ಗಿಡ ಡೆವಲಪ್ ಆಗಿ. ಸರ್ ಇದು ವೈಟ್ ಸಪೋಟ. ಇದು ನಮ್ಮ ಹತ್ರ ವೈಟ್ ಸಪೋಟ ಇದೆ, ರೆಡ್ ಸಪೋಟ ಇದೆ, ಬ್ಲ್ಯಾಕ್ ಸಪೋಟ ಇದೆ, ಎಲ್ಲ ವೆರೈಟಿ ಸಪೋಟ ಇದೆ. ವೈಟ್ ಸಪೋಟ ಇದು ಎಲ್ಲಿಂದ ಇಂಪೋರ್ಟ್ ಮಾಡಿದ್ರಿ ಸರ್? ಇದು ಬೇರೆ ಕಂಟ್ರಿ, ಥೈಲ್ಯಾಂಡ್ ಇದು. ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದು ಮೆಕೆಡೋಮಿಯಾ ಅಂತೇಳಿ, ನೀವು ಟಿವಿಲೆಲ್ಲ ನೋಡಿರ್ಬೋದು. ಈಗ ಮೆಕೆಡೋಮಿಯಾ ಲಕ್ಷಗಟ್ಟಲೆ ಆದಾಯ ಅಂತೇಳಿ, ಅದನ್ನ ನಾವು ಬೆಳಿಬೋದು. ವಾಪಸ್ ಮಾರ್ಕೆಟ್ ಹೆಂಗ್ ಮಾಡೋದು ಅದು ಇಂಪಾರ್ಟೆಂಟ್, ರೈತರು ತಿಳ್ಕೋಬೇಕು. ಈಗ 3.5 ಇಲ್ಲ ಮೆಕೆಡೋಮಿಯಾ ನಟ್ಸ್ ಇವತ್ತು 3.5 ಇಂದ 4 ಸಾವಿರ ರೂಪಾಯಿ ಇದೆ ಒಂದು ಕೆಜಿಗೆ. ಇದನ್ನ ಈಗ ತುಂಬಾ ಜನ ಕಮರ್ಷಿಯಲ್ ಆಗಿ ಹಾಕ್ತಿದ್ದಾರೆ. ಈ ಆ ಥರ ಜನನೇ ತಿನ್ಬೇಕು ಇದನ್ನ. ಆಮೇಲೆ ರೋಡಲ್ಲಿ ಇಟ್ಕೊಂಡು ಮಾರೋ ಪರಿಸ್ಥಿತಿ ಬರಬಾರ್ದು ಫಾರ್ಮರ್ಸಿಗೆ ಅಂತೇಳಿ. ಸರ್ ಇದು ಗ್ರಾಫ್ಟೆಡ್ ಒಂದೊಂದು ಪ್ಲಾಂಟ್ 2,500 ರೂಪಾಯಿ 3,000 ರೂಪಾಯಿ ಸರ್ ಒಂದು ಪ್ಲಾಂಟ್. ಮಿನಿಮಮ್ 1,000. ಎಲ್ಲಿದೆ ಸರ್? 2,500 ರೂಪಾಯಿ ಕಡಿಮೆ ಇಲ್ಲ, 2,500 ರೂಪಾಯಿ ಕಡಿಮೆ ಇಲ್ಲ ಗ್ರಾಫ್ಟೆಡ್. ಸೀಡ್ಲಿಂಗ್ 600-700 ರೂಪಾಯಿ ಸಿಗುತ್ತೆ ಗ್ರಾಫ್ಟೆಡ್. ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ತರ ತೋರಿಸಿ ಅವ್ರ ಗಿಡದಲ್ಲಿ ಬಿಟ್ಟಿರೋದನ್ನ ಮಲ್ಟಿಪ್ಲೈ ಮಾಡ್ಕೊಂಡು ನರ್ಸರಿ ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ. ಗಿಡಕ್ಕೆ 1,000 ಕೊಟ್ಟಿದ್ದೀನಿ. ಹಾ, ಅದೇ ಬೀಜದ ಗಿಡ ಯಾವ ತರ ಬಿಡುತ್ತೆ ಸರ್ ಇದು?
ಸೀಡ್ಸ್ ಇದು ನಟ್ಸ್ ಇದು ಗೋಡಂಬಿ ತರ. ಸ್ಮಾಲ್ ಸೈಜ್. ಹಾ, ಹೊರಗಡೆಯಿಂದ ಮಂಗ ಗಿಂಗ ಏನು ತಿನ್ನಕ್ಕಾಗಲ್ಲ, ಅಷ್ಟು ಶೆಲ್ ಗಟ್ಟಿ. ನೀವು ಕಲ್ ತಗೊಂಡು ಹೊಡಿಬೇಕು. ಬಾದಾಮಿ ಗೋಡಂಬಿ ಏನವಲ್ಲ ಇದು. ಯಾವುದೂ ಅಲ್ಲ, ಅದಕ್ಕೆ ಅಷ್ಟು ಕಾಸ್ಟ್ಲಿ ಇದೆ. 3,500 4 ಸಾವಿರ ರೂಪಾಯಿ ಇದೆ ಇದಕ್ಕೆ ರೇಟ್. ಹೆಚ್ಚು ಎಲ್ಲಿ ಬೆಳಿತಾರೆ ಇದು? ಇದು ಸೌತ್ ಕೀನಿಯಾದಲ್ಲಿ ಆಸ್ಟ್ರೇಲಿಯಾ ಅಲ್ಲೆಲ್ಲ ಬೆಳಿತಾರೆ ಸರ್ ಇದು. ವೆದರ್ ಇದೇ ವೆದರ್ ಈ ವೆದರ್ ಖಂಡಿತ ಬರುತ್ತೆ, ಕರ್ನಾಟಕದಲ್ಲಿ ಸೂಪರ್ ಆಗಿ ಬರುತ್ತೆ. ಶಿವಮೊಗ್ಗದ ಕಡೆ ಬೆಳೀತಾ ಇದ್ದಾರೆ ಶಿವಮೊಗ್ಗದಲ್ಲಿ, ಕಡೂರು, ಹಾ ಬೆಳಿತಾ ಇದಾರೆ ಅಲ್ಲಿ. ಇದು ಬರುತ್ತೆ, ನಮ್ಮ ಕಡೆ ಹಾಕಿದ್ರು ಬರುತ್ತೆ ಸರ್. ಇದು ರಫ್ ಗಿಡ ಇದು. ಎಷ್ಟು ವರ್ಷ ಆಯ್ತು ಸರ್ ಇದು ಹಾಕಿ? ಇದು ಒಂದು 2 ವರ್ಷ ಆಗಿದೆ ಅಷ್ಟೇ. ಸರ್ ಬೇಸಿಗೆನಲ್ಲೆಲ್ಲ ಈ ಗಿಡಗಳಿಗೆ ಮಿನಿಮಮ್ ಎಷ್ಟು ದಿನಕ್ಕೊಂದ್ಸಲ ನೀರು ಸಪ್ಲೈ ಆಗುತ್ತೆ ಸರ್? ನಾವು ಬೇಸಿಗೆಯಲ್ಲಿ ಒಂದು 3 ಡೇಸ್ಗೆ 4 ಡೇಸ್ಗೆ ಕೊಡ್ತೀವಿ ಸರ್. 3 ಡೇಸ್? ಹಾಂ ಹಾಂ, ಬೋರ್ವೆಲ್ ಎಷ್ಟಿದೆ ಸರ್? 4 ಬೋರ್ವೆಲ್. ಬಹಳ ಸ್ವೀಟ್ ಐತೆ. 4ಕ್ಕೂ 100 ಅಡಿಲೇ ಸಿಕ್ಬಿಟ್ಟಿದೆ ಸರ್. 100 ಅಡಿಲೇ ಸಿಕ್ಕಿದೆ. ವಿಚಾರ ಮನೋಭಾವ ತರ ಜಾಸ್ತಿ ನಂಗೆ ವಸ್ತು ಹೊಡೆಯಲ್ಲ. ಸರ್ ಮಾಸ್ಟ್ರೇ, ನೀವು ಕೇಳ್ತಿದ್ದಲ್ಲ ಮರ ಇಲ್ಲಿದೆ ನೋಡಿ. ಸರ್ ಸರ್ ಯಾವ್ದು ಸರ್? ರೆಡ್ ಇದೆ ಅಂತ ನೋಡಿ ಸರ್ ಅಲ್ಲಿ. ಹಾ, ರೆಡ್ ಸೀಬೆ ಅದು ಬೀಟ್ರೂಟ್ ಸೀಬೆ ಅಂತೇಳಿ. ಏನ್ ಸರ್ ಇದು ಬಹಳ ಸ್ವೀಟ್ ಇದೆ. ಹಾ, ಏನು ನೀವು ಕೆಮಿಕಲ್ ಏನು ಹಾಕಿಲ್ಲ, ಹಂಗಾಗಿ ಚೆನ್ನಾಗಿದೆ ಸರ್. ಇದು ಕೋಕೋ ಚಾಕ್ಲೇಟ್ ಮಾಡ್ತೀವಲ್ಲ, ಚಾಕ್ಲೇಟ್ ಗಿಡ ಇದು. ಇದು ಬರುತ್ತೆ ಸರ್ ನಮ್ಮ ಕಡೆ ಏರಿಯಾದಲ್ಲಿ. ಹಾ, ತೆಂಗಿನ ತೋಟದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಚಾಕ್ಲೇಟ್ ಗಿಡ ಕೋಕೋ. ಚಾಕ್ಲೇಟ್ ಗಿಡ ಇದೇ ಬೀಜದಿಂದನೇ ಚಾಕ್ಲೇಟ್ ಮಾಡೋದು. ಹಾ, ಚಾಕ್ಲೇಟ್ ಏನು ಡೈರೆಕ್ಟ್ ಆಗಿ ಬರಲ್ಲ, ಇದೇ ಗಿಡದಲ್ಲಿ ಬೀಜ ಬಿಡುತ್ತೆ. ಇದರಲ್ಲಿ ಸೀತಾಫಲದಲ್ಲಿ ಬೀಜ ಇರುತ್ತಲ್ಲ, ಆ ಥರ ಅದೇ ಬೀಜನ ಇದು ಮಾಡಿಬಿಟ್ಟು ಚಾಕ್ಲೇಟ್ ಮಾಡೋದು. ಹಿಂಗೆ ಹೋಗ್ರ ಸರ್ ಹಂಗೆ. ಇದು ಈಗಿಲ್ಲ, ಮಾಡಬೇಕು ಈಗ. ಇಲ್ಲ ಮಾಡಿಲ್ಲ, ಅದೇ ಥರ ವೆರೈಟಿ ಮಾಡೋಕ್ಕೆ ಅಂತ ಮಾಡಿಬಿಟ್ಟಿದ್ದೀವಿ. ಈಗ ಇದು ಈಗ ಮಾವು ಹೇಳಿದ್ವಲ್ಲ, ಒಂದು 10-15 ವೆರೈಟಿ ಇದು ಮಾಡೋಕ್ಕೆ ಅಂತ ಹೇಳಿ ಬಿಟ್ಕೊಂಡಿದ್ದೀವಿ. ಈ ಥರ ಒಂದೇ ಗಿಡಕ್ಕೆ ಸರ್ ಅದು. ಸರ್ ಇದು ಸೀಡ್ಲೆಸ್ ಜಾಕ್ ಫ್ರೂಟ್, ಬೀಜ ಬರಲ್ಲ. ಇದು ಯಾವುದು ಸರ್? ಇದು ಥೈಲ್ಯಾಂಡ್ ಇದು ಸರ್. ಇದು ಬೀಜ ಬರಲ್ಲ ಜಾಕ್ ಫ್ರೂಟಲ್ಲಿ, ಬೀಜನೇ ಇಲ್ಲ. ಬೀಜ ಇಲ್ದಿದ್ದು ಹಲ್ಸು ಇದು. ಬೀಜ ಬರಲ್ಲ, ಸೀಡ್ಲೆಸ್. ಥೈಲ್ಯಾಂಡ್ ಇದು. ಅದು ಗ್ರಾಫ್ಟಿಂಗ್ ಮಾಡ್ಬೋದು. ಹೌದು. ಬೀಜ ಬರಲ್ಲ ಇದರಲ್ಲಿ. ಹಾ, ಬಿಟ್ಟಿದೆ ಇದು ಬಿಟ್ಟಿದೆ. ಹಣ್ಣು ಬಿಟ್ಟಿರುತ್ತಲ್ಲ, ಆ ಗಿಡದಲ್ಲಿ ನೀವು ತಗೊಂಡೋಗಿ ಗ್ರಾಫ್ಟಿಂಗ್ ಮಾಡಬೇಕು, ಅವಾಗ ಜಲ್ದಿ ಬಿಡುತ್ತೆ. ಹಾ, ಇಲ್ಲ ಹಂಗೇನಿಲ್ಲ. ಹಣ್ಣು ಬಿಟ್ಟಿರೋ ಗಿಡದಲ್ಲಿ ನೀವು ಈಗ ಹಣ್ಣೇ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಅದನ್ನ ಹೋಗಿ ಗ್ರಾಫ್ಟಿಂಗ್ ಮಾಡಿದ್ರೆ ಲೇಟ್ ಆಗುತ್ತೆ ನಿಮಗೆ ಬರೋದು. ಇದು ವೈಟ್ ನೇರಳೆ ಹಣ್ಣು, ಇದು ಬಿಳಿ ನೇರಳೆ ಹಣ್ಣು. ಇದು ಯಾವಾಗಲೂ ಬಿಡುತ್ತೆ. ಇದು ಬಿಳಿ ನೇರಳೆ ಹಣ್ಣು. ಇದು ಸೇಮ್ ನಮ್ಮ ಇದು ಸೈಜ್ ಅಷ್ಟೇ. ಹಾ, ವರ್ಷ ಪೂರ್ತಿ ಬಿಡುತ್ತೆ. ವೈಟ್ ನೇರಳೆ ಹಣ್ಣು ಇದು, ಬಿಳಿ ನೇರಳೆ ಹಣ್ಣು ಇದು. ಇಷ್ಟು ಉದ್ದ ಇರ್ತದೆ, ಭಾರಿ ಚೆನ್ನಾಗಿ ಗಿಡ ಮುರಿದು ಈ ಕೋಲ್ ಕೊಟ್ಟಿದ್ದೀನಿ. 1.5 ವರ್ಷಕ್ಕೆ ಇದಕ್ಕಿಂತ ಮೇಲ್ ಬೆಳೆದಿತ್ತು, ಮುರಿದೋಯ್ತು ಭಾರ ಆಗ್ಬಿಟ್ಟು.
ಹಣ್ಣು ಇದು ಜಾಸ್ತಿ ಆಗ್ಬಿಟ್ಟು ಮೆಡಿಕೇಟ್ ಇದಿರುತ್ತಲ್ಲ, ಮೆಡಿಕೇಟ್ ಇದಿರುತ್ತೆ, ಹಾಂ ವೈಟ್ ಹೌದೌದು. ಹೈಬ್ರಿಡ್ಗೆಲ್ಲ ಹಂಗೆ. ಇದು ಗಮ್ಲೆಸ್, ಅಂಟು ಬರಲ್ಲ. ಗಮ್ಲೆಸ್ ಜಾಕ್ ಫ್ರೂಟ್, ಅಂಟಿಲ್ಲ. ಹಾಂ ಹಾಂ ಈಗ ಸ್ಟಾರ್ಟ್ ಆಗುತ್ತೆ ಈಗ ಸರ್ ಇದು ಅದು ಅಂಜೂರ. ಹಾಂ ಡೇಟ್ಸ್. ಹಾಂ ಡೇಟ್ಸ್ ಸರ್. ಇದು ಬೀಜ, ಇದು ಗಮ್ಲೆಸ್ ಜಾಕ್ ಫ್ರೂಟ್, ಗಮ್ ಬರಲ್ಲ, ಅಂಟಿಲ್ಲ ಇದರಲ್ಲಿ. ಎಲ್ಲ ವೆರೈಟಿ ಇದೆ. ಪೈನಾಪಲ್ ಜಾಕು, ಸಂಪೂರ್ಣ ಜಾಕ್, ಜಾಕ್ ಫ್ರೂಟೇ ಒಂದು 25 ವೆರೈಟಿ ಇದೆ. ಜಾಕ್ ಫ್ರೂಟೇ ಇದೆ, ಅಂಟಿರಲ್ಲ, ಅದು ಸೀಡ್ ಇರಲ್ಲ. ಆಮೇಲೆ ಇದರಲ್ಲೇನೋ ವೈಟ್ ಜಾಕ್ ಫ್ರೂಟ್ ಇದೆ, ಫುಲ್ ಒಳಗಡೆ ನೀವು ಕಟ್ ಮಾಡಿದ್ರೆ ವೈಟ್ ಜಾಕ್ ಫ್ರೂಟು ಇದೆ. ಎಲ್ಲ ಸೇಮ್ ಇದೆ. ಜಾಕ್ ಫ್ರೂಟಲ್ಲಿ ಜಾಸ್ತಿ ನೀವು ಟೇಸ್ಟ್ನ ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಸ್ವೀಟ್ ಇರುತ್ತೆ ಸಾಮಾನ್ಯ. ಕ್ರಂಚಿ ಗಿಂಚಿ ಮಾತ್ರ ನೀವು ಚೆಕ್ ಮಾಡ್ಬೋದು ಅಷ್ಟೇ. ಡಿಫ್ರೆಂಟ್ ಏನಿದ್ರು ಅದು ಹೆಂಗೆ ಕ್ರಂಚಿ, ಅದು ಒಂದಿನ ಲೇಟ್ ಆಗಿದ್ರೆ ಸ್ವಲ್ಪ ಮೆದುವಾಗಿರುತ್ತೆ, ಸ್ವಲ್ಪ ಮುಂಚೆ ಕಟ್ ಮಾಡಿದ್ರೆ ಕ್ರಂಚಿ ಆಗಿರುತ್ತೆ, ಅಷ್ಟೇ ಡಿಫ್ರೆನ್ಸ್ ಅದರಲ್ಲಿ. ಸರ್, ಗಿಡಗಳನ್ನ ಈ ತರ ಹಣ್ಣಿನ ಗಿಡಗಳನ್ನ ಪ್ಲಾಂಟೇಶನ್ ಮಾಡೋದಕ್ಕೆ ಯಾವ ಟೈಮ್ ಸೂಕ್ತವಾದ? ಆ್ಯಕ್ಚುಲಿ ನಿಮಗೆ ಅಕ್ಟೋಬರು ಸೆಪ್ಟೆಂಬರಲ್ಲಿ ನಿಮಗೆ ನೀವು ಫಸ್ಟ್ ಪ್ಲಾಂಟೇಶನ್ ಮಾಡ್ತೀರಾ ಅಂದರೆ ಇಲ್ಲ ಜೂನ್ ಜುಲೈಯಲ್ಲಿ ಬೆಸ್ಟ್. ಅವಾಗ ನಿಮಗೆ ಸೂರ್ಯನ ಕಿರಣ ಇರಲ್ಲ, ಸ್ವಲ್ಪ ನಿಮಗೆ 2 ವರ್ಷ ಮಳೆ ಆಗ್ತಾ ಇರುತ್ತೆ, ಗಿಡ ನಿಂತ್ಕೊಳ್ತದೆ ಅಂತ. ನೀವು ಯಾವುದೇ ಗಿಡನ 2 ವರ್ಷ 3 ವರ್ಷ ಮಾತ್ರ ಆರೈಕೆ ಮಾಡಬೇಕು. ಆಮೇಲೆ ಅದು ರೂಟು ಅದು ಹಾಗೆ ಬೆಳೆಯೋಕ್ಕೆ ಅದು ರೆಡಿ ಆಗಿರುತ್ತೆ. ಅದು ಸರ್ ಅದು ಬಟರ್ ಫ್ರೂಟ್ ಬೇರೆ ಅದು ಅದು ಬೇರೆ ವೆರೈಟಿ. ಅದು ಸರ್ಕಲ್ ವೆರೈಟಿ, ಇಂಡಿಯನ್ ಅಲ್ಲಿ ಸರ್ಕಲ್. ರೀಡ್, ಇದು ರೀಡ್ ಸರ್, ರೀಡ್ ಹಾಂ ರೀಡ್ ದೂರದಲ್ಲಿ ರೆಡಿ ಇದು ಇರ್ಬೇಕಲ್ಲ. ಕಾಸ್ಟ್ಲಿ ಇದೆ ಸರ್. ಇದನ್ನು 600 ರೂಪಾಯಿ ಇದೆ ಕೆಜಿ. ಇದು ಕೆಜಿ 600 ರೂಪಾಯಿ, 600 ರುಪೀಸ್ ಇದೆ ನೋಡಿ. ಅದು ವೆರೈಟಿನೇ ಚೇಂಜು, ಇದು ಹಣ್ಣು ಶೇಪೇ ಚೇಂಜು, ರೌಂಡ್ ಆಗ್ತಿದೆ, ರೌಂಡ್ ಆಗ್ತಿದೆ. ಅದು 1 ತಿಂಗಳು ಆದ್ರೂ ಕಾಯಿ ಕೆಡಲ್ಲ ಇದು. ಇದು ಹೆಂಗೆ ಇದು ಏನಕ್ಕೆ ರೇಟ್ ಜಾಸ್ತಿ ಇದು ಅಂತ ಹೇಳಿದ್ರೆ, ಈ ಇಂಡಿಯನ್ ವೆರೈಟಿ ನೀವು ಕಟ್ ಮಾಡಿ ಅದು ಗಿಡದಲ್ಲಿ ಹಣ್ಣಾಗಲ್ಲ, ನೀವು ಕಟ್ ಮಾಡಿ 4 ರಿಂದ 5 ದಿನಕ್ಕೆ ಹಣ್ಣಾಗ್ಬಿಡುತ್ತೆ. ಇದು 25 ರಿಂದ 30 ದಿನ ತನಕ ಹಣ್ಣಾಗಲ್ಲ. ಇದು ಈಗ ಎಕ್ಸ್ಪೋರ್ಟ್ ಮಾಡ್ಬೋದು ಅನ್ನೋಕೆ. ನೀವು ಇದನ್ನ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಇಂಡಿಯನ್ ವೆರೈಟಿನ. ಆಮೇಲೆ 150 ರೂಪಾಯಿಂದ 200 ರೂಪಾಯಿ. ಈಗ ಆಶು ನಾವೆಲ್ಲ ಮಾಡ್ತಿದೀವಲ್ಲ, ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು ಅದನ್ನ. ಅದಕ್ಕೆ ಯಾಸ್ಗೆ ರೇಟ್ ಜಾಸ್ತಿ. ರೀಡ್ ಅದು ಆಶಲ್ಲೇ ರೀಡ್. ರೆಡಿ ಟು ಈಟಾ? ಇಲ್ಲಿ ನೀವು ಹಣ್ಣಾಗಲ್ಲ, ಹಂಗೆ ನೀವು ಕಟ್ ಮಾಡಿದ್ರೆ ಹಣ್ಣಾಗುತ್ತೆ. 20 days ಇಡಬೇಕು ನೀವು, ಆಮೇಲೆ ಹಣ್ಣಾಗೋದು. ಅದಕ್ಕೆ ಡಿಮ್ಯಾಂಡ್. ಕಟ್ ಮಾಡಿಲ್ಲ ಅಂದ್ರೆ ಅಲ್ಲಿ ಗಿಡದ ಹಣ್ಣು. ಇದು ಬಟರ್ ಫ್ರೂಟ್ ಗಿಡದಲ್ಲಿ ಹಣ್ಣಾಗಲ್ಲ. ಈ ಮಾವಿನಕಾಯಿ ತರ ಆ ತರ ಈ ತರ ಈ ಗಿಡದಲ್ಲಿ ಹಣ್ಣಾಗಲ್ಲ. ಈಗ ಈಚಿದ್ರು ಅಷ್ಟೇನೆ, ಕಟ್ ಮಾಡಿಟ್ರೆ ಒಂದು 7-8 ದಿನಕ್ಕೆ ಹಣ್ಣಾಗುತ್ತೆ ಅದು. ಆಮೇಲೆ ಯಾವ್ದು ಹಣ್ಣು ಯಾವುದೇ ಹಣ್ಣಾಗ್ಲಿ ನಾವು ತೆಗೆದು ಹೊರಗಡೆ ಇಟ್ಟರೆ ಯಾವ್ದು ಲೇಟ್ ಆಗಿ ಹಣ್ಣ ಯೂಸ್ ಮಾಡ್ಬೋದು. ಅದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಅಂದ್ರೆ ಎಕ್ಸ್ಪೋರ್ಟ್ ಆಗ್ತದೆ. ಹೌದೌದು. ಅಲ್ಲಿಂದ ಬರುತ್ತೆ, ಇಲ್ಲಿಂದ ಕೀಪಿಂಗ್ ಕ್ವಾಲಿಟಿ ಯಾವ್ದು ಜಾಸ್ತಿ ಇರುತ್ತೆ ಅದಕ್ಕೆ ನಿಮ್ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಹಿಂಗಾದಾಗ ಅದಕ್ಕೆ ಸಣ್ಣ ಪುಟ್ಟ ರೈತರು ಮಾಡೋಕ್ಕಾಗಲ್ಲ ಇದೆಲ್ಲ. ಹಣ ಸಿಕ್ಕಾಬಿಟ್ಟೆ ಕಾಸ್ಟ್ ಇದೆಲ್ಲ. ಏನು ಒಂದು ಪ್ಲಾಂಟ್ ಎಷ್ಟಾಗುತ್ತೆ ಸರ್ ಅದು? ಸರ್ ಅದು 500 ರೂಪಾಯಿ 600 ರೂಪಾಯಿ ಇದೆ. ಗ್ರಾಫ್ಟೆಡ್ ಹಾಕ್ಬಾರ್ದು, ಗ್ರಾಫ್ಟೆಡ್ ಹಾಕ್ಬೇಡಿ. ಏನು ಗೊತ್ತಾ, ಈ ನರ್ಸರಿ ಹೇಳ್ತಾರಲ್ಲ, ಈ ಗ್ರಾಫ್ಟೆಡ್ ಅಲ್ಲಿ ಜಾಯಿಂಟ್ ಇರುತ್ತೆ. ಹೆಚ್ಚು ಕಡಿಮೆ ಆಶ್ ವೆರೈಟಿ ಒಂದು 8 ರಿಂದ 10 ಲಕ್ಷ ವೆರೈಟಿ ಗಿಡ ಸೇಲ್ ಆಗಿರ್ಬೋದು. ಯಾರಿಗೂ ಹಣ್ಣೆ ಬಂದಿಲ್ಲ ಇದುವರೆಗೆ. ಸುಮ್ಮನೆ ತಗೊಂಡೋಗಿ ಅದರಲ್ಲಿ ಇದರಲ್ಲಿ ನೋಡಿ ತಗೊಂಡೋಗಿ ರೈತರುಗಳು ಹಾಳು ಮಾಡ್ಕೋತಾರೆ ದುಡ್ಡು. ಸರ್ ಇದನ್ನ 1 ತಿಂಗಳು ಇಟ್ಕೋಬಹುದು. ಕೀಪಿಂಗ್ ಕ್ವಾಲಿಟಿ 1 ತಿಂಗಳು. ಈ ಕಿತ್ಮೇಲೆ ನೀವು 1 ತಿಂಗಳು ಇಟ್ಕೊಂಡು ಆಮೇಲೆ ಬೇಕಾದ್ರೆ ತಿನ್ಬೋದು. ತೊಳಿ ಸರ್ ಇದು ವೈಟ್ ಜಾಕ್ ಫ್ರೂಟ್,
ಬಿಳಿ ಹಲಸಿನ ಹಣ್ಣು ಇದು, ವೈಟ್ ಒಳಗಡೆ ವೈಟ್ ಸರ್, ಬಿಳಿ ಹಲಸಿನ ಹಣ್ಣು ಇದು. ಹಾಂ ಸರ್, ವೈಟ್ ಜಾಕ್ ಫ್ರೂಟ್ ಇದು, ಒಳಗಡೆ ವೈಟ್, ಒಳಗಡೆ ವೈಟ್. ಸರ್ ಇನ್ನ 2 ರಿಂದ 3 ವರ್ಷದಲ್ಲಿ ನಿಮ್ಮಲ್ಲಿ ಎಲ್ಲಾ ಗಿಡದಲ್ಲೂ ಎಲ್ಲ ಬೆಳೆ ನೀವು ಎಲ್ಲ ಹಣ್ಣು ನೋಡಬೇಕು. ಸಾಮಾನ್ಯ ಒಂದು 60% ಅಂತ ಹೇಳಿದ್ರೆ ಏಪ್ರಿಲಿಂದ ಮೇ ಎಂಡ್ ತನಕ ಬಂದರೆ ಸಾಮಾನ್ಯ ಎಲ್ಲ ಹಣ್ಣು ಸಿಗುತ್ತೆ ಸರ್. ಇವಾಗ್ಲೂ ಫುಲ್ ರಿಸಲ್ಟ್ ನೋಡ್ಬೇಕಂದ್ರೆ 3 to 5 years ಏಪ್ರಿಲ್ ನಾವು ಸಮೃದ್ಧಿಯಾಗ ಇನ್ನು 3 ವರ್ಷಕ್ಕೆ ಸಮೃದ್ಧಿಯಾಗಿ ನೋಡ್ಬೋದು ಹಣ್ಣು ಅದು ನಮ್ದೇನೆ. ಹಾಂ